ಹಲೋ ಎಲ್ರಿಗೂ ನಮಸ್ಕಾರ. ನಾವು ನೋಡಿ ಚಿಕನ್ ಮಾಡ್ತಾಯಿದ್ದೀವಿ. ಚಿಕನ್ ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡು ನಮ್ಮ ಹುಡುಗಿ ಎಲ್ಲ ರೆಡಿ ಮಾಡಿಕೊಟ್ಟವಳೆ ನೋಡಿ. ಇದರಲ್ಲಿ ಸಾಂಬಾರು ಪುಡಿ, ಗರಂ ಮಸಾಲ, ಪೆಪ್ಪರು, ಧನಿಯಾ ಪುಡಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಮಸಾಲೆ, ಅಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮಾಡೋಣ ಬನ್ನಿರಿ. ಈ ಥರ ಕೆಂಪಗಾಗಬೇಕು ನೋಡಿ ಫ್ರೆಂಡ್ಸ್, ಯಾವ ಥರ ಆಗಿದೆ. ಈ ಥರ ಆದಮೇಲೆ ನಿಮಗೆ ಎಷ್ಟು ಬೇಕು ಟೊಮೊಟೊ ಅಷ್ಟು ಹಾಕೋಬೇಕು. ಜಾಸ್ತಿ ಹಾಕಬೇಕು, ಎರಡೇ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿಕಾಯಿ ಹಾಕೊಳ್ಳಿ ಫ್ರೆಂಡ್ಸ್. ಅದಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿರ್ತೀವಲ್ಲ. ಮಸಾಲೆ ಫ್ರೆಂಡ್ಸ್ ರುಬ್ಬಾಕ್ತಾಯಿದ್ದೀವಿ. ಮಸಾಲೆ ಎಲ್ಲ ತೆಗ್ದಿಕ್ಕಿದ್ವಲ್ಲ ಫ್ರೆಂಡ್ಸ್, ಆವಾಗಲೇ ಅದು ಇದು ಎಲ್ಲ ಮಸಾಲೆ. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕ್ಕೊಳ್ತಿದ್ವಿ. ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಎಲ್ಲ ಸ್ಮೆಲ್ ಹೋಗಂಗೆ ಬೇಯಿಸ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೋಬೇಕು. ನಿಮಗೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಟೊಮೊಟೊ ಕಡಿಮೆ ಇದ್ದರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹಸಿ ಸ್ಮೆಲ್ಲೆಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಮಗೆ ಚಿಕನ್ ಹಾಕ್ತೀವಿ. ಇವಾಗ ಚಿಕನ್ ಹಾಕ್ಬಿಟ್ಟು ಚಿಕನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಟ್ಟು ಇಟ್ಕೋಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಅದು ಬಿರಿಯಾನಿನಲ್ಲಿ ಸಪ್ಪೆ ಸಪ್ಪೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಉಪ್ಪು ಹಾಕ್ಬೇಕಲ್ವ, ಅದಕ್ಕೋಸ್ಕರ ನೀಟಾಗಿ ಕಲಸಿಟ್ಬಿಟ್ಟು ಚಿಕನ್ ಒಳಗಡೆ ಮಸಾಲೆ ಎಲ್ಲ ತುಂಬ್ಕೋಬೇಕು ಫ್ರೆಂಡ್ಸ್. ಒಂದು 10 ನಿಮಿಷ ಕುದಿಸ್ಬೇಕು. ಆಮೇಲೆ ನೀರು ಹಾಕಬೇಕು. ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಹಂಗೆ ಬೇಯಿಸಿದರೆ ಸ್ವಲ್ಪ ನೀರು ತಳ ಎಲ್ಲ ಇಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಚಿಕನ್ದು. ಅದಕ್ಕೋಸ್ಕರ 1 ಗ್ಲಾಸ್ ನೀರು, ನೀವು ಅಳತೆ ಮಾಡಿರ್ತೀರಲ್ಲ ಅದರಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಬೇಕು. ನೀವೆಷ್ಟು ಗ್ಲಾಸ್ ಅಳತೆ ಮಾಡ್ಕೊಂಡು ತಗೊಳ್ಳಿ ಫ್ರೆಂಡ್ಸ್. ನೀವು ಯಾವ ಅಳತೆಯಲ್ಲಿ ತೊಗೊಳ್ತೀರಾ 1 ಗ್ಲಾಸ್ ಅಕ್ಕಿಲಿ 2 ಗ್ಲಾಸ್ ನೀರು ಹಾಕಿ. ಅಕ್ಕಿ ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಕಲಿಸ್ಬಿಟ್ಟು ಈ ಥರ ಟೇಸ್ಟ್ ನೋಡಿ ಫ್ರೆಂಡ್ಸ್. ನಿಮಗೆ ಉಪ್ಪು ಖಾರ ಯಾವ ಥರ ಇದೆ. ಉಪ್ಪು ಸ್ವಲ್ಪ ಕಡಿಮೆ, ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತೆ. ಉಪ್ಪು ಟೇಸ್ಟ್ ನೋಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ನೋಡಿಸ್ರಿ. ಅಕ್ಕಿ ಸ್ವಲ್ಪ ನೆನೆಸಿರ್ತೀವಲ್ಲ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.